ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರೋದಕ್ಕೆ ಕರ್ತನು ಕೊಟ್ಟಂತ ಈ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಕರ್ತನಿಗೆ ಸ್ತೋತ್ರವನ್ನ ಹೇಳುತ್ತಾ ಈ ಸಮಯದಲ್ಲಿ ನಾವು ನಿನ್ನೆ ಆರಂಭ ಮಾಡಿದಂತ ಸಂದೇಶ ಭಾಗದ ಮುಂದುವರಿದ ಭಾಗಕ್ಕೆ ಹೋಗೋಣ. ಯಾವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ? ಕಷ್ಟವನ್ನು ಸಹಿಸಿಕೊಳ್ಳೋದು. ಒಬ್ಬ ಸೇವಕರ ಜೀವಿತದಲ್ಲಿ ನಡೆದಂತ ಘಟನೆ ವಿಚಾರವಾಗಿ ನಾವು ಅವರು ದೇವರ ಮಧ್ಯದಲ್ಲಿ ಮತ್ತು ದೇವರ ಮಧ್ಯದಲ್ಲಿ ನಡೆದಂತ ಕಾನ್ವರ್ಸೇಷನ್, ಒಂದು ಮಾತುಕತೆ ವಿಚಾರವಾಗಿ ನಾವು ಧ್ಯಾನ ಮಾಡ್ತಿದ್ದೇವೆ. ಅವರು ಪ್ರಾರಂಭದಲ್ಲಿ ಏನನ್ನ ಕೇಳ್ತಾರೆ? ಯಾಕೆ ಲೋಕದಲ್ಲಿ ಒಳ್ಳೆಯವರಿಗೆ ಕಷ್ಟ ಅನ್ನೋದಂತ ಪ್ರಶ್ನೆಯನ್ನ ಕೇಳ್ತಾರೆ. ಎಲ್ರಿಗೂ ಕೂಡ ಇರುವಂತ ಪ್ರಶ್ನೆ ಅದೇನೆ. ಹಿಂದಿನ ದಿವಸ ಅದನ್ನ ಆವಾಗ ದೇವರು ಏನನ್ನ ಉತ್ತರ ಕೊಟ್ರು ಅವರಿಗೆ? ದೊಡ್ಡ ದೊಡ್ಡ ಮರಗಳು ಕೂಡ ಬಿರುಗಾಳಿಯನ್ನ ಎದುರಿಸ್ತವೆ. ಹಲ್ಲೆಲೂಯಾ. ಎದುರಿಸಿದ್ರು ಕೂಡ ಗಟ್ಟಿಯಾಗಿ ನಿಲ್ಲೋದು ಪ್ರಾಮುಖ್ಯ, ಉರುಳಿ ಬೀಳೋದಲ್ಲ. ಉರುಳಿ ಬಿದ್ದಂತ ಒಂದು ಮರದ ಕತೆ ನಾವು ಏನನ್ನ ಹೇಳ್ತೀವಿ? ಮನುಷ್ಯರು ಅದಕ್ಕೆ ಬೇರೆ ಗಟ್ಟಿಯಾಗಿರ್ಲಿಲ್ಲ, ಅದಕ್ಕೋಸ್ಕರ ಅದು ಉರುಳಿ ಬಿದ್ದೋಯ್ತು. ಆದ್ರೆ ಗಟ್ಟಿಯಾಗಿ ಬಿರುಗಾಳಿ ಬರುವಾಗಲೂ ಕೂಡ ದೇವರ ವಾಕ್ಯದಲ್ಲಿ ನಾವು ಬೇರೂರಿ ನಿಲ್ಲುವಂತ ಮರಗಳಾಗಿರೋದಾದ್ರೆ ಎಂದಿಗೂ ನಾವು ಉರುಳಿ ಬೀಳೋದಿಲ್ಲ. ಹಲ್ಲೆಲೂಯಾ. ಮಳೆ, ಚಳಿ ಏನೇ ಬಂದರೂ ಕೂಡ, ಏನೇ ಬಿಸಿಲು ಬಂದರೂ ಕೂಡ ನಾವು ಬೀಳೋದಿಲ್ಲ. ಅವಾಗ ಆ ಸೇವಕರು ಈ ರೀತಿಯಲ್ಲಿ ದೇವರು ಇನ್ನೂ ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ ಈ ರೀತಿಯಲ್ಲಿ ಹೇಳ್ತಾರೆ. ಆಗ ಎಲ್ಲಾ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರೋದಕ್ಕೆ ಒಂದು ಉದ್ದೇಶ ಇದೆ, ಒಂದು ಯೋಜನೆ ಇದೆ. ನಮ್ಮ ಜೀವಿತದಲ್ಲಿರುವಂತ ಏನೇ ಕಷ್ಟಗಳಿರ್ಬೋದು, ಅದಕ್ಕೊಂದು ಉದ್ದೇಶ ಇದೆ, ಅದಕ್ಕೊಂದು ಯೋಜನೆ ಕರ್ತನದಿದೆ ಅಂತ ಅನ್ಕೊಂಡು ದೇವರು ಹೇಳ್ತಾರೆ. ಆಗ ತಿರುಗಿ ಆ ಸೇವಕರು ಈ ರೀತಿಯ ಪ್ರಶ್ನೆ ಕೇಳ್ತಾರೆ, ಹಾಗಾದ್ರೆ ನಾನು ಯಾವಾಗಲೂ ಒಬ್ಬನೇ ಇದ್ದೀನಲ್ಲ, ಒಂಟಿಯಾಗಿ ಇದ್ದೀನಲ್ಲ, ನಾನು ಯಾವಾಗಲೂ ಒಂಟಿಯಾಗಿ ನನ್ನ ಫೀಲ್ ಮಾಡ್ತೀನಲ್ಲ, ನನಗೆ ಯಾರು ಇಲ್ಲ ಅಂತ ಅನ್ಕೊಂಡು ಅನ್ಸುತ್ತಲ್ಲ ಅಂತ ಅನ್ಕೊಂಡು ದೇವರ ಬಳಿ ಪ್ರತಿ ಪ್ರಶ್ನೆಯನ್ನ ಸೇವಕರು ಕೇಳ್ತಾರೆ. ಈ ಒಂದು ಪರಿಸ್ಥಿತಿಯನ್ನು ನಾವು ಹಾದೋಗಿದ್ದೀವಲ್ಲ, ಕಷ್ಟದ ಸಂದರ್ಭದಲ್ಲಿ ನಮಗೆ ಯಾರು ಸಹಾಯ ಸಡನ್ ಆಗಿ ಬರುವಂತ ಆಕ್ಸಿಡೆಂಟ್ಲಿ ಬರುವಂತ ಕಷ್ಟಗಳು, ಸಾಲ ಭಾರಗಳು, ಆದ್ಮೇಲೆ ಉದ್ಯೋಗದ ಸ್ಥಳದಲ್ಲಿ ಬರುವಂತ ಕಷ್ಟಗಳಾಗಿರ್ಬೋದು, ಅಥವಾ ನಮ್ಮ ಜೀವಿತದಲ್ಲಿ ಬರುವಂತ ಸಡನ್ ಆಗಿ ಬರುವಂತ ಕಷ್ಟಗಳಾಗಿರ್ಬೋದು, ಅಥವಾ ನಮಗೆ ಕಷ್ಟಗಳು ನಮ್ಮ ಹಿಂದೆ ಹಿಂಬಾಲಿಸುತ್ತಿರುವಂತ ಸಂದರ್ಭ ನಮಗೇನಿಸ್ತದೆ? ಯಾರು ನಮಗಿಲ್ಲ, ಯಾರು ನಮ್ಮನ್ನ ಸ್ಪಂದಿಸುವವರಿಲ್ಲ, ಯಾರು ನಮಗೆ ಸಹಾಯ ಮಾಡುವವರಿಲ್ಲ, ಯಾರು ನಮ್ಮನ್ನ ಮೇಲೆತ್ತುವವರಿಲ್ಲ, ಯಾರು ನಮ್ಮನ್ನ ನಡೆಸುವವರಿಲ್ಲ, ಯಾರು ನಮ್ಮನ್ನ ಕೈ ಹಿಡಿಯುವವರಿಲ್ಲ, ಯಾರು ನಮ್ಮನ್ನ ಬಲಪಡಿಸುವವರಿಲ್ಲ, ಒಂದು ಬಲಪಡಿಸುವ ಮಾತುಗಳನ್ನ ಆಡುವವರಿಲ್ಲ, ಕಣ್ಣೀರು ಒರೆಸೋರಿಲ್ಲ ಅನ್ನುವ ರೀತಿಯಲ್ಲಿ ನಮಗೇ ನಾವು ಮಾತಾಡ್ತಾ ಇರ್ತೀವಿ. ನನಗೆ ಯಾರು ಮಾಡ್ತಾ ಇಲ್ಲ ಅನ್ನೋದು ಆಟೋಮೆಟಿಕಲಿ ನಮ್ಮ ಒಳಗಡೆಯಿಂದ ಒಂದು ವಾಯ್ಸ್ ಈ ರೀತಿಯಲ್ಲಿ ಕೊರಗುವಂತ ಮಾತುಗಳನ್ನ ಆಡೋದಕ್ಕೆ ಪ್ರಾರಂಭಿಸುತ್ತೆ. ಯಾಕಂತಂದ್ರೆ ನೋಡ್ರಿ, ಇದು ವೆರಿ ಡೇಂಜರಸ್ ಆಗಿರುವಂತ ಸ್ಥಿತಿ. ಒಬ್ಬ ಮನುಷ್ಯನ ಸ್ಥಿತಿ, ಈ ಒಂಟಿತನ ಅನ್ನೋದು, ಎಲೋನ್ನೆಸ್ ಅನ್ನೋದು ಬಹಳ ಅಪಾಯಕಾರಿಯಾದ ಸ್ಥಿತಿ. ಯಾಕಂತಂದ್ರೆ ಯೋಧನಿಗೂ ಕೂಡ, ಇಸ್ಕರಿಯೋತ ಯೋಧನಿಗೂ ಕೂಡ ಅವನು ಕೊನೆಗೆ ಯಾವ ಸ್ಥಿತಿಗೆ ತಲುಪಿದ? ಒಂಟಿತನ ಅನ್ನುವಂತ ಸ್ಥಿತಿಗೆ ತಲುಪಿದ. ಯಾರ ಸಜೆಷನ್? ಆ ಕಡೆ ಫರಿಸಾಯರೋ ಅವ್ರ ಲಾಭವನ್ನ ನೋಡ್ಕೊಂಡು ಅವರ ಒಂದು ಇದನ್ನ ಮುಂದೆ ಅವರು ಯಾವ ರೀತಿ ಇರ್ತಾರ ಧರ್ಮಸ್ಥಾಪನೆಯನ್ನ ಮಾಡೋದ್ರಿಂದ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಶಿಷ್ಯರ ಕಡೆ ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ? ಶಿಷ್ಯರ ಮುಂದೆ ಹಿಡಿಕೊಟ್ಟಿದ್ದಾನೆ. ಇನ್ನು ಯಹೂದ್ಯರ ಮುಂದೆ ಹೋಗಂಗಿಲ್ಲ. ಯಹೂದ್ಯರ ಮುಂದೆ ಹೋದ್ರೆ ಅವರು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಇವನನ್ನ ಹಿಡ್ಕೊಟ್ಟವಂತ ಅನ್ಕೊಂಡು ಅದರ ರೀತಿಯಲ್ಲಿ ಹೀಯಾಳಿಸ್ತಾರೆ. ಅಥವಾ ಇವನು ಇಂಥ ದುಷ್ಕೃತ್ಯವನ್ನ ಮಾಡಿದ್ನಲ್ಲ ಅನ್ನೋದನ್ನ ಮಾಡ್ತಾರೆ. ಅಥವಾ ಯೇಸುವಿನ ಜೊತೆ ಇದ್ದವನು ಇವನು ಗಲ್ಲಿಗೇರಿಸಿ ಅನ್ಕೊಂಡು ಹೇಳಬಹುದು, ಅಥವಾ ಇವನು ಶಿಲುಬೆಗೆ ಹಾಕ್ಸಿ ಅನ್ಕೊಂಡು. ಇಂಥ ಪರಿಸ್ಥಿತಿಯಲ್ಲಿ ಅವನು ಯಾರನ್ನು ಸಂಧಿಸದೆ ಇರುವಂತಹ ಪರಿಸ್ಥಿತಿಗೆ ಯಾರು ತಲುಪಿದ? ಯಹೂದ ಇಸ್ಕರಿಯೋತ ತಲುಪಿದ. ಆವಾಗಲೇ ಅವನಿಗೆ ಆಲೋಚನೆ ಬಂದಿದ್ದೇನೋ, ನಾನಿನ್ನು ಜೀವಿಸೋದು ವ್ಯರ್ಥ, ನಾನು ಜೀವಿಸೋದೇ ಇಲ್ಲ, ನನಗೆ ಈ ಜೀವನ ಬೇಡ ಅಂತ ಅನ್ಕೊಂಡು ಯಾವಾಗ ಅನ್ಸುತ್ತೆ ಅವನಿಗೆ? ಒಂಟಿಯಾಗಿದ್ದಾಗ. ನೋಡ್ರಿ, ಒಂಟಿ ಆಗಿರೋದವರಾಗಿರ್ಬೋದು, ಅನಾಥರಾಗಿರ್ಬೋದು, ಇವರನ್ನ ಸೈತಾನನ ಬೇಗ ಅಟ್ಯಾಕ್ ಮಾಡ್ತಾರೆ. ಕೆಲವು ಅನಾಥರು ಅವರು ಜೀವನದಲ್ಲಿರುವಂತ ಬೇರೆಯವರ ಜೀವನದಲ್ಲಿರುವ ಪಾಠ ಮತ್ತು ಸಾಧನೆ ಮಾಡಬೇಕು ಅನ್ನುವಂತ ಛಲ ಇದ್ರಿಂದ ಅವರು ಅನಾಥರಾಗಿದ್ರು ಕೂಡ ಬೆಳೆದು ಬರ್ತಾರೆ, ದೊಡ್ಡ ಸಾಧನೆಯನ್ನ ಮಾಡ್ತಾರೆ. ಆದ್ರೆ ನೀವು ಪರ್ಸೆಂಟೇಜ್ ನೋಡೋದಾದ್ರೆ, ಅನಾಥರಾಗಿ ಬೆಳೆದಂತ ಮತ್ತು ಸಕ್ಸಸ್ಫುಲ್ ಆಗಿರುವಂತಹ ವ್ಯಕ್ತಿಗಳ ಒಂದು ಪರ್ಸೆಂಟೇಜ್ ಅನ್ನು ನೋಡೋದಾದ್ರೆ,
ನಾವು ಹೆಚ್ಚು ಜನರು ಸೋತು ಹೋಗಿದ್ದು, ನಿರಾಶರಾಗಿದ್ದು, ಸುಸೈಡ್ಸ್ ಅಟೆಂಪ್ಟ್ಸ್ ಮಾಡಿದ್ದು, ಅಥವಾ ಹುಚ್ಚರಾಗಿದ್ದು, ಈ ರೀತಿಯ ಪರಿಸ್ಥಿತಿಗಳಲ್ಲಿ ಆದವರಿಗೆ. ಅಂದ್ರೆ ನಮ್ಮ ದೇವರು ನಮಗೆ ಹೇಳ್ತಾ ಇದ್ದಾನೆ, ಆತನು ಸೇವಕರಿಗೂ ಕೂಡ ಈ ರೀತಿಯಲ್ಲಿ ಹೇಳ್ದ, ನೋಡು ನೀನ್ ಹೇಳ್ತಾ ಇದೀಯ ನೀನು ಒಂಟಿ ಆಗಿದ್ದೀಯ ಅಂತ ಹೇಳ್ತಿದೀಯ, ನಿನ್ನ ಕಣ್ಣೀರು ಒರೆಸೋರು ಯಾರಿಲ್ಲ, ಕಷ್ಟ ಕೇಳೋರು ಯಾರಿಲ್ಲ, ಕಷ್ಟಕ್ಕೆ ಸ್ಪಂದಿಸೋರು ಯಾರಿಲ್ಲ ಅಂತ ಅಂದ್ಕೊಂಡು ನೀನು ಹೇಳ್ತಾ ಇದೀಯ. ಆದ್ರೆ ನೀನು ಗಮನಿಸು, ರಾತ್ರಿಯಲ್ಲಿ ಫುಲ್ ಕತ್ಲೆ ಆಗಿರುತ್ತೆ, ಹಂಗಂತ ಸೂರ್ಯ ಇಲ್ಲ ಅಂತನ? ರಾತ್ರಿ ಕತ್ಲೆ ಆಗಿದೆ, ಎಷ್ಟು ಜನ ಗೊತ್ತಿದೆ ರಾತ್ರಿ ಕತ್ಲಾದ್ರೆ ಸೂರ್ಯ ಇರಲ್ಲ ಅಂತ? ಸೂರ್ಯ ಇರಲ್ವಲ್ಲ, ಕತ್ಲೆ ಆಗಿರುತ್ತಲ್ಲ ಫುಲ್, ಸೂರ್ಯ ಎಲ್ಲಿದ್ದಾನೆ? ಸಂಜೆ ಅವನು ಹೋಗ್ಬಿಡ್ತಾನೆ. ಅದೇ ದೇವ್ರು ಕೇಳ್ತಾ ಇದ್ದಾರೆ, ನೀನು ಸೂರ್ಯ ಇರಲ್ಲ ಅಂತ ಅನ್ಕೊಂಡಿದೀಯ? ರಾತ್ರಿ ಕತ್ಲಾಯ್ತು ಅಂತ ಮಟ್ಟಕ್ಕೆ ಸೂರ್ಯ ಇಲ್ಲ ಅಂತ ಅನ್ಕೊಂಡಿದೀಯ? ಸೂರ್ಯ ಇದ್ದೇ ಇರ್ತಾನೆ. ಹಲ್ಲೆಲೂಯಾ. ಅದು ಒಂದು ದಿನದ ಒಂದು ಕಾರ್ಯ ಹಂಗೆ ನಡೀತಾ ಇರುತ್ತೆ. ಆದ್ರೆ ಅಷ್ಟೇ ಹೊರತು ಸೂರ್ಯ ಇಲ್ಲದೆ ಇರೋದಿಲ್ಲ, ಆತನು ಖಂಡಿತವಾಗಿರ್ತಾನೆ. ಅದೇ ರೀತಿಯಲ್ಲಿ ನಾನು ಯಾವ ರೀತಿಯಲ್ಲಿ ಸೂರ್ಯ ಇರ್ತಾನೋ ಕತ್ತಲೆಯಲ್ಲಿ ಕೂಡ ನಾನು ಕೂಡ ನಿನ್ನ ಜೊತೆನೇ ಇರ್ತೀನಿ. ಹಲ್ಲೆಲೂಯಾ. ನಾನು ಕೂಡ, ದೇವರು ಏನೋ ಉತ್ತರ ಕೊಡ್ತಾ ಇದ್ದಾರೆ ಸೇವಕರಿಗೆ, ನಾನು ಕೂಡ ಎಲ್ಲಾ ಪರಿಸ್ಥಿತಿಯಲ್ಲಿ ನಿನ್ನ ಜೊತೆನೇ ಇರ್ತೇನೆ. ನಿನಗೆ ಅನುಭವ ಆಗದೆ ಇರಬಹುದು, ನೀನ್ ಅದನ್ನ ಫೀಲ್ ಮಾಡದೇ ಇರಬಹುದು, ನೀನ್ ಅದನ್ನ ಅನುಭವಿಸದೇ ಇರಬಹುದು, ನೀನ್ ಆ ಒಂದು ನನ್ನ ಮಾತುಗಳನ್ನ ಕೇಳೋದಕ್ಕೆ ನಿನ್ನ ಒಂದು ಚಿಂತಾ ಭಾರವನ್ನು ನಿನ್ನ ಹೊತ್ತುಕೊಂಡು ಕೂತಿರಬಹುದು. ಒಂದು ಸಾರಿ ಆ ಚಿಂತೆಯ ಭಾರವನ್ನು ತೆಗೆದು ನನ್ನ ಮೇಲೆ ಹಾಕು, ನನ್ನ ಮಾತನ್ನ ನೀನು ಕೇಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೋಶೆಗೆ ಕರ್ತನು ಕರೆದು, ನೀನು ಈಗ ಸಿದ್ಧನಾಗಪ್ಪ, ನನ್ನ ಹತ್ರ ಎಲ್ಲ ಮಾತಾಡಿ ಆಯ್ತು, ಕುರಿ ಕಾದಿದ್ದು ಆಯ್ತು, ನೀನು ಸಿದ್ಧನಾಗಿದ್ದು ಆಯ್ತು, ಈಗ ಸಿದ್ಧ ಆಗಿದೆ, ನಾನು ರೆಡಿ ಮಾಡಿದ್ದೀನಿ ನಿನ್ನನ್ನ, ಈಗ ಎಲ್ಲಿ ಕಳಿಸ್ತಾ ಇದ್ದೀನಿ? ಐಗುಪ್ತ ದೇಶಕ್ಕೆ. ಯಾವ ಫರೋಹ ನಿನ್ನನ್ನ ಈ ಮರುಭೂಮಿಗೆ ಬಿಟ್ಟನೋ, ಈ ಮರುಭೂಮಿಗೆ ನಿನ್ನನ್ನು ದೂರ ಮಾಡದ್ನೋ, ಯಾವ ಒಂದು ಫರೋಹ ನಿನ್ನ ಸ್ಥಾನವನ್ನ ಕಿತ್ಕೊಳ್ಳೋದಕ್ಕೋಸ್ಕರ ನಿನ್ನನ್ನ ಈ ಒಂದು ಸ್ಥಳಕ್ಕೆ ಬಿಟ್ಟನೋ, ಅದೇ ಫರೋಹನ ಮುಂದೆ ನಿಂತು ನೀನು ನನ್ನ ಜನರನ್ನ ಮತ್ತೆ ತಿರುಗಿ ತರಬೇಕು ಅಂತ ಅನ್ಕೊಂಡು ಹೇಳಿದಾಗ, ಮೋಶೆ ವಿಮೋಚನಾ ಕಾಂಡ 3ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ ಮೋಶೆಗೆ ಹೇಳ್ತಾ ಇದ್ದಾರೆ, ಮೋಶೆಗೆ ಹೇಳ್ತಾರೆ, ನಾನು ಫರೋಹನ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೆ ಬಾ ಅಂತ ಅನ್ಕೊಂಡು ಹೇಳುವಾಗ, ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಕೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧರಾಗಿ ಸ್ತೋತ್ರವಾಗಲಿ. ಇವನಿಗೆ ಏನಾಗಿದೆ? ನಾನೀಗ ಒಂಟಿಯಿಂದ ಅನ್ಕೊಳ್ತಾ ಇದ್ದಾನೆ. ದೇವರಿಗೆ ಸರ್ವಶಕ್ತನಾದ ದೇವರ ಮುಂದೆ ಅದನ್ನು ಮಾತಾಡ್ತಾ ಇದ್ದಾನೆ. ಉರಿಯುವ ಪೊದೆ ಅದು ಉರಿತಾ ಇದೆ, ಆದ್ರೆ ಅದು ಉರಿದು ಕರಕಲಾಗ್ತಾ ಇಲ್ಲ. ಬೆಂಕಿ, ಒಂದು ಅಗ್ನಿ ಎಂಬ ಒಂದು ದೇವರ ಜೊತೆ ಕರ್ತನ ಜೊತೆ ಮಾತಾಡ್ತೇನೆ, ಆದ್ರೂ ಕೂಡ ಆತನಿಗೆ ಏನಾಗ್ತಾ ಇಲ್ಲ. ನಾನು ಒಂಟಿ ಅಂತ ಅಂದ್ಕೊಂಡು ನಾನು ಎಷ್ಟರವನು ಅಂತ ಅನ್ಕೊಂಡು ಕೇಳ್ತಾ ಇದ್ದೆ. ಮುಂದೆ ಅಷ್ಟಾಳದಲ್ಲಿ ಆ ದೇವರು ಏನ್ ಹೇಳ್ತಾ ಇದೆ? ಸರ್ವಶಕ್ತನಾದ ಈ ಭೂಮಿ ಆಕಾಶವನ್ನ ಅವನ ಪಿತೃಗಳನ್ನ ಉಂಟು ಮಾಡಿದ ದೇವರ ನಿನ್ನ ಸಂಗಡ ನಾನು ಇರುತ್ತೇನೆ ಅಂತ ಅನ್ಕೊಂಡು ಕರ್ತನೆ ಹೇಳ್ತಾರೆ. ಇಷ್ಟು ಹೇಳಿದ್ರೆ ನಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಆದ್ರೆ ಮೋಶೆಗೆ ಇನ್ನೂ ಕೂಡ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಏನಂತ ಮುಂದೆ ಹೋಗ್ತದೆ? 13ನೇ ವಚನದಲ್ಲಿ ಮೋಶೆ ದೇವರಿಗೆ, ನಾನು ಇಸ್ರೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ಕೇಳಿದ್ರೆ, ಅವರೇನಾದ್ರು ಹೆಸರು, ಅಡ್ರೆಸ್ ಎಲ್ಲಿ, ಅವರನ್ನ ನಾವು ಕಂಡುಕೊಳ್ಳೋದು ಎಲ್ಲಿ ಅಂತ ಅನ್ಕೊಂಡು ಕೇಳಿದ್ರೆ ನಾನೇನ್ ಮಾಡ್ಲಿ ಅಂತ ಅನ್ಕೊಂಡು ಕೇಳುವಾಗಲೂ ಕೂಡ ಮೋಶೆಗೆ ಏನನ್ಸ್ತಾ ಇದೆ? ನಾನು ಒಂಟಿಯಾಗಿ ಐಗುಪ್ತ ದೇಶದಿಂದ ಈ ಮಿದ್ಯಾನ್ ದೇಶಕ್ಕೆ ಬಂದಿದ್ದೇನೆ. ನನಗೆ ಹಿಂದೆ ಯಾರು ಇಲ್ಲ, ಸೈನ್ಯ ಇಲ್ಲ, ಶಸ್ತ್ರಾಸ್ತ್ರ ಇಲ್ಲ, ನನಗೆ ಯಾರು ಇಲ್ಲ, ಹಿಂದೆ ಇಲ್ಲ, ಮುಂದೆ ಇಲ್ಲ. ನನ್ನನ್ನು ಯಾರು ಕಾಪಾಡೋರಿದ್ದಾರೆ? ಆ ಫರೋಹನ ಮುಂದೆ ನಿಂತು ಮಾತ್ರ ನಾನು ಎಷ್ಟರವನು. ಅದಕ್ಕೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನ್ ಹೆಸರು ಕೇಳಿದ್ರೆ ನೀನು ಏನ್ ಹೇಳು ಗೊತ್ತಾ? ದೇವರು ಅವನಿಗೆ ಇರುವಾತನೇ ಆಗಿದ್ದಾನೆ. ಹಲ್ಲೆಲೂಯಾ. ಆತನ ಇರುವಾತನೇ ಆಗಿದ್ದಾನೆ ಎಂದು ಹೇಳುವುದು ಅನ್ಕೊಂಡು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೂ ಕೂಡ ಮೋಶೆಗೆ ಇನ್ನೂ ಕಾನ್ಫಿಡೆನ್ಸ್ ಬರ್ತಿಲ್ಲ. ನೋಡ್ರಿ, ಒಂಟಿತನ ಅನ್ನೋದು, ಈ ಒಬ್ಬಂಟಿತನ ಅನ್ನೋದು ಎಷ್ಟು, ಅದು ಸೈತಾನನು ಎಷ್ಟು ಪವರ್ಫುಲ್ ಆಗಿ ನಮ್ಮನ್ನು ಆ ಒಂದು ನೆಗೆಟಿವ್ ಫೀಲ್ ಆಗಿ ನಮಗೆ ಉಪಯೋಗಿಸ್ತಾನೆ ಅಂದ್ರೆ, ಇನ್ನೂ ಕೂಡ ಆ ಒಂಟಿತನ ಅವನನ್ನ ಬಿಟ್ಟು ಹೋಗ್ತಾ ಇಲ್ಲ. ಅವನು ಮತ್ತೆ ವಿಮೋಚನಾ ಕಾಂಡ 4ನೇ ಅಧ್ಯಾಯ 1ರಿಂದ 2 ವಚನಗಳನ್ನ ಅಲ್ಲಿ ಮಾತಾಡ್ತಿದ್ದಾನೆ. ಅದಕ್ಕೆ ಮೋಶೆ, ಚಿತ್ತೈಸು, ಆಯ್ತಪ್ಪ ನಾವು ಹೋಗ್ತೀನಿ ಅಂತ ಅನ್ಕೊಂಡೆ ಹೇಳ್ತಾ ಇದ್ದಾರೆ. ಅವರು ನನ್ನನ್ನು ನಂಬದೆ ಮತ್ತೆ ಕೇಳ್ತಾ ಇದ್ದಾರೆ. ಮತ್ತೆ ಆ ಒಂಟಿತನದ ಮಾತು ಅವನ ಒಳಗಡೆಯಿಂದ ಬರ್ತಾ ಇದೆ.
ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಿದ್ರೆ ನಾನೇನು ಹೇಳಿ ಅನ್ಕೊಂಡು ಹೇಳುವಾಗ ಯೆಹೋವನವನನ್ನು ಅದೇನು ನಿನ್ನ ಕೈಯಲ್ಲಿರೋ ಕೋಲನ್ನು ನೋಡಿ ಇದು ಕೋಲು ಅಂತ ಹೇಳುವಾಗ ಆ ಕೋಲಿನ ಮುಖಾಂತರವಾಗಿ ಕಣ್ಣೆದುರಲ್ಲೇ ಕಣ್ಣಿನ ಮುಂದೆ ದೇವರು ಅದ್ಭುತವನ್ನ ಮಾಡಿದಾನೆ ನಾವು ನೋಡ್ತೇವೆ. ಹಲ್ಲೆಲೂಯ. ಈ ಅದ್ಭುತವನ್ನ ಆದ್ರೂ ನೋಡಿ ಇವನೇ ಒಂಟಿತನ ಇವನನ್ನ ಬಿಟ್ಟು ಹೋಗ್ಲಿ. ಮೊದಲೇ ಹೇಳಿದ್ರು ನಾನು ನಿನ್ನ ಸಂಗಡ ಇರ್ತೀನಿ, ಅವನಿಗೆ ಅಷ್ಟು ಸಮಾಧಾನ. ಇನ್ನು ಒಂಟಿತನ ಅನಿಸ್ತಾ ಇದೆ. ಇನ್ನು ಕೇಳಿದ್ರೆ ನಾನು ಇರುವ ಆತನು, ನಾನು ಲಿವಿಂಗ್ ಏನ್ ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ಇರುವ ಆತನಾಗಿದ್ದೇನೆ, ನಿನ್ನ ಸಂಗಡ ಇರುವ ಆತನಾಗಿದ್ದೇನೆ ಅನ್ನುವ ರೀತಿಯಲ್ಲಿ ಹೇಳಿದ್ರೆ ಆದ್ರೂ ಕೂಡ ಅವನಿಗೆ ಇನ್ನು ಒಂಟಿತನ ಹೋಗ್ತಾ ಇಲ್ಲ. ಮೂರನೇದಾಗಿ ಕೇಳ್ತಾ ಇದ್ದಾನೆ, ಈಗ ನಾನೇನ್ ಮಾಡಲಿ, ನನ್ನ ಹತ್ರ ಏನು ಶಸ್ತ್ರಾಸ್ತ್ರ ಇಲ್ವೇ, ನಾನು ಯಾವ್ದನ್ನ ಯಾರು ಉಪಯೋಗಿಸ್ಲಿ ಫರೋವನ ಮುಂದೆ? ನಿನ್ ಕೈಯಲ್ಲಿ ಕೋಲು ಉಂಟಲ್ಲ, ಅದು ದೇವ ದಂಡವಾಗಿ ಮುಂದಿನ ದಿನದಲ್ಲಿ ಉಪಯೋಗಿಸಿದೆ. ಯಾಕಂದ್ರೆ ಮೋಶೆಗೆ ಗೊತ್ತಿಲ್ಲ, ಅದೇ ದಂಡದ ಮುಖಾಂತರವಾಗಿ ನಾನು ಕೆಂಪು ಸಮುದ್ರವನ್ನ ವಿಭಾಗ ಮಾಡುತ್ತೇನೆ ಅನ್ನೋದು ಗೊತ್ತಿಲ್ಲ. ಕರ್ತನು ಆತನ ಕೈಗೆ ಕೋಲನ್ನು ಕೊಟ್ಟು ಕಳಿಸ್ತಾನೆ. ಆದರೂ ಕೂಡ ಆತನ ಹೃದಯದಲ್ಲಿರುವ ಒಂಟಿತನ ಇನ್ನು ಬಿಟ್ಟು ಹೋಗಿಲ್ಲ. ಆದ್ರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯಲ್ಲಿ ನನಗೆ ಬಾಯಿ ಕರೆಕ್ಟ್ ಆಗಿ ಮಾತಾಡೋದಕ್ಕೆ ಬರೋದಿಲ್ಲ, ನನ್ನ ಮಾತು ನಾಲಿಗೆ ಮಂದವಾಗಿದೆ ಎಂದು ಹೇಳಲು ಯಾವ ಕರ್ತನ ಅವಾಗ ಹೇಳ್ತಾರೆ, ಮನುಷ್ಯನಿಗೆ ಬಾಯಿ ಕೊಟ್ಟವರು ಯಾರಪ್ಪ? ಮನುಷ್ಯನಿಗೆ ಬಾಯಿ ಕೊಟ್ಟವರು ಯಾರು? ನಾನಲ್ವಾ ಅನ್ನೋದನ್ನ ಕರ್ತನ ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿದ್ರು ಕೂಡ ಅವನಿಗೆ ಏನ್ ಬೇಕಿತ್ತು? ನೀನ್ ಬೇಡಪ್ಪ, ನೀನು ಹೋಗ್ಬೇಡ, ನಾನು ಯಾರು ಬೇರೆಯನ್ನ ಕಲಿಸ್ತೀನಿ, ನೀನು ಇಲ್ಲೇ ಇರು, ಕುರಿ ಕಾಯ್ಕೊಂಡು ಇರು ಅಂತ ಅನ್ಕೊಂಡು ಹೇಳುವಂತ ಮಾತು ಬೇಕಿತ್ತು. ಅದಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಕೇಳಿ ಸಾಕಾಗ್ಬಿಡ್ತು. ಅದಕ್ಕೆ ಮೋಶೆ, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನ ನೇಮಿಸಬೇಕು ಅಂತ ಅನ್ಕೊಂಡು ಹೇಳಿದ. ಕೇಳ್ಬೇಕಾಗಿರೋದೇ ಏನಿದ್ದು? ಇದನ್ನ ಕೇಳ್ಬೇಕಾಗಿದ್ದು ಭಯ. ಅಲ್ಲಿ ಅಗ್ನಿ ಉರಿತಾ ಇದೆ, ಎಲ್ಲರೂ ಅಗ್ನಿ ನನ್ ಮೇಲೆ ಬಂದ್ಬಿಟ್ರೆ ಅಂತ ಅನ್ಕೊಂಡು ಏನ್ ಮಾಡ್ತಾ ಇದಾರೆ? ಮಾತು ಕೇಳಬೇಕಾಗಿದ್ದು ಇದು. ನನ್ನನ್ನು ಬಿಟ್ಟು ಬೇರೆಯವ್ರನ್ನ ನೇಮಿಸ್ಬೇಕು ಅಂತ ಅನ್ಕೊಂಡು ನಾನ್ ಬೇಕಾದ್ರೆ ಅವ್ರ ಜೊತೆ ಹೋಗ್ತೀನಿ, ಅವ್ರಿಗೆ ಸಹಾಯ ಮಾಡ್ತೀನಿ. ಏನ್ ಇನ್ಫಾರ್ಮೇಶನ್ ಬೇಕು ಫರೋನ್ ಇದರಿಂದ ಇಲ್ಲಿಂದ ನಾನು ತಂದು ಕೊಡ್ತೀನಿ ಅವ್ರಿಗೆ. ಯಾಕಂದ್ರೆ ನನಗೆ ಯುದ್ಧ ಬರುತ್ತೆ, ಬೇಕಾದ್ರೆ ಅವನು ಜನರನ್ನ ಸೇರ್ಸೋದಾದ್ರೆ ನಾನು ಅವನಿಗೆ ಸೈನ್ಯದಲ್ಲಿ ಕತ್ತಿ ವರ್ಷೇನ ಬಿಲ್ಲು ವರ್ಷೇನ ನಾನು ಕರೆಸ್ಕೊಡ್ತೀನಿ. ಒಂದ್ ದೊಡ್ಡವನ್ನ ಸೈನ್ಯವನ್ನ ಉಂಟು ಮಾಡಿ ನಾವೇನ್ ಮಾಡೋಣ, ಆ ಫರೋವನ ಸೈನ್ಯದ ಮೇಲೆ ನಾವು ಮುತ್ತಿಗೆ ಹಾಕೋಣ ಅನ್ನೋ ರೀತಿಯಲ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಆದ್ರೆ ಈ ಹೋಗಿ ಮಾತಾಡೋದಿದೆಯಲ್ಲ, ಅದು ನನಗೆ ಆಗಲ್ಲ. ಒಬ್ಬನೇ ಹೋಗ್ಬೇಕು ನಾನು ಆಸ್ಥಾನದ ಒಳಗಡೆ. ಯಾಕಂದ್ರೆ ಎಲ್ಲ ಕಣ್ಣುಗಳು ನನ್ನನ್ನು ನೋಡ್ತಾ ಇರ್ತವೆ. ಒಂದ್ ದಿವಸ ನಾನು ಯಾವುದೋ ಸ್ಥಾನದಲ್ಲಿದ್ದೆ, ನಾನು ರಾಜನಾಗಬೇಕಾಗಿತ್ತು. ಆದ್ರೆ ಈಗ ನಾನು ಯಾವುದೋ ಒಂದು ಕುರುಬನ ಒಂದು ವಸ್ತ್ರ ಧರಿಸ್ಕೊಂಡು ನಾನು ಹೋಗ್ಬೇಕು. ಮರ್ಯಾದೆ ಇದ್ದಂತ ಡ್ರೆಸ್ಸನ್ನ ನನ್ನ ವಸ್ತ್ರವನ್ನ ಹಾಕ್ತಾ ಇದೆ. ಈಗ ಮರ್ಯಾದೆ ಇಲ್ಲದ ವಸ್ತ್ರವನ್ನ ಹಾಕೊಂಡು ಹೆಂಗ್ ಹೋಗ್ತಾ ಇದ್ದೀನಿ? ನನ್ಗೊಂದ್ ಸ್ವಲ್ಪ ಜಾಗ ಕೊಡಪ್ಪ, ನಿನ್ನ ಐಗುಪ್ತ ದೇಶದಲ್ಲಿ ಕೇಳಕ್ ಹೋಗ್ತಾ ಇಲ್ಲ. ಈ ಐಗುಪ್ತನೇ ನಂದು ಅನ್ನೋದು, ಅಥವಾ ನನ್ನ ಜನರನ್ನ ನೀನು ಬಿಟ್ಟು ಕೊಡು ಅಂತ ಅನ್ಕೊಂಡು ಕೇಳೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಮೋಶೆ, ಏನ್ ಹೇಳ್ತಾ ಇದ್ದಾನೆ, ನನ್ನನ್ನು ಬಿಟ್ಟು ಬೇರೆ ಯಾರನ್ನ ನೇಮಿಸು. ಕೊನೆಗೆ ದೇವರು ಏನ್ ಮಾಡ್ತಾರೆ, ಯೆಹೋವನವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಆರೋನನಿಗೆ ಆ ಮಾತನಾಡುವ ಜವಾಬ್ದಾರಿ ಮಾತ್ರ ಕೊಟ್ರು. ನೀನು ಹೋಗ್ಬೇಡ, ಅವನು ಹೋಗ್ಲಿ ಅಂತ ಅನ್ಕೊಂಡಲ್ಲಿಲ್ಲ, ನೀನು ಹೋಗಲೇಬೇಕು. ಹಲ್ಲೆಲೂಯಾ. ನಿನ್ನಲ್ಲಿರುವಂತ ಒಂಟಿತನ ಇದೆಯಲ್ಲ, ನಿನ್ನಲ್ಲಿರುವ ಒಬ್ಬಂಟಿತನ ಇದೆಯಲ್ಲ, ನೀನು ಒಳಗಡೆ ಕೊರಗ್ತಾ ಇದೆಯಲ್ಲ, ನಿನ್ನಲ್ಲಿ ಏನೂ ಇಲ್ಲ, ನಾನಿಲ್ಲ ನಿನ್ನದ್ರ ಒಳಗಡೆ, ನಾನು ನಿನ್ನ ಸಂಗಡ ಇಲ್ಲ ಅಂತ ಅನ್ಕೊಂಡು ದೇವರ ಬಗ್ಗೆ ನಿನಗೆ ಆ ಒಂದು ಪರಿಚಯ ಇಲ್ಲಲ್ಲ, ಆ ಪರಿಚಯ ಆಗಬೇಕು ನಿನಗೆ. ಹಲ್ಲೆಲೂಯಾ. ಆ ಅನುಭವ ನಿನಗೆ ಆಗಬೇಕು. ನೀನು ಒಂಟಿಯಾಗಿ ಕುಳಿತು ಆ ಒಂದು ಸಮಯವನ್ನ ಕಳೆಯಲು ನಿನ್ನ ಬಿಟ್ಟು ಬಿಡಬೇಕು. ಯಾಕಂದ್ರೆ ನಿನ್ನ ಒಳಗಡೆ, ನಿನ್ನ ಸುತ್ತಲೂ, ನಿನ್ನ ಮೇಲೆ ನಾನಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಧರ್ಮೋಪದೇಶ 31:8, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸೋದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ? ಮೋಶೆ ಯಾರಿಗೆ ಹೇಳ್ತಾ ಇದ್ದಾರೆ? ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಏನ್ ನಡೀತು? ಇದೇ ಮಾತನ್ನ ಯಾರು ಹೇಳಿದ್ರು? ದೇವರು ಹೇಳಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಅರ್ಥ ಏನಂದ್ರೆ ಅಲ್ಲಿಂದ ಅಲ್ಲಿಗೆ ಇನ್ನು ಧೈರ್ಯ ಬಂದಿಲ್ಲ ಅಂತ ಅರ್ಥ.
ಅದಕ್ಕೋಸ್ಕರ ಯಾವಾಗ ಧೈರ್ಯ ಬಂತು? ಸರ್ವಶಕ್ತನಾದ ದೇವರು ಮಾತನಾಡಿದಾಗಲೇ ಯೆಹೋಶುವನಿಗೆ ಅಲ್ಲಿ ಹೃದಯದಲ್ಲಿ ಧೈರ್ಯ ಬಂತು. ಹಲ್ಲೆಲೂಯಾ. ಇವತ್ತಿನ ದಿವಸವೂ ಕೂಡ ನಿಮ್ಮ ಜೊತೆ ಮಾತನಾಡುವವನು ಮನುಷ್ಯನಲ್ಲ, ಮಾತು ಮರತಂದ ಕೂತಂತ ಮನುಷ್ಯನಲ್ಲ, ಜೀವ ಸ್ವರೂಪನಾದ ಭೂಮಿ ಆಕಾಶವನ್ನ ಉಂಟು ಮಾಡಿದಂತ, ಓ ಸಮುದ್ರವನ್ನ ಒಣನೆಲವನ್ನ ಉಂಟು ಮಾಡಿದಂತ, ಓ ಜನಾಂಗಗಳನ್ನ ಮನುಷ್ಯನನ್ನ ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನ ಅಪಜಯಕ್ಕೆ ನಾನು ಗುರಿಪಡಿಸೋದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು. ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಜಾನ್ ದ ಬ್ಯಾಪ್ಟಿಸ್ಟ್ ಆತನ ಸೇವೆ ಮುಕ್ತಾಯಗೊಳಿಸಿದಾಗ ಏನ್ ಕಾರಣ ಆಗುತ್ತಾ? ಆತನಿಗಾದಂತ ಒಂಟಿತನ, ಆತನ ಸೇವೆ, ಆತನ ಜೀವನ ಕೊನೆಗಾಣೋದಕ್ಕೆ ಅವನಿಗೆ ಆದಂತ ಏನ್ ಕಾರಣ ಆಗುತ್ತಾ? ಆತನಲ್ಲಿ ಕಾರಾಗೃಹದಲ್ಲಿ ಆದಂತ ಒಂಟಿತನ. ಎಂದೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಒಂಟಿಯಾಗಿದ್ದೇವೆ ಎಂದು ಅಂದುಕೊಳ್ಳಲೇಬಾರದು. ಪೇತ್ರನಿಗೆ, ಆತನಿಗೆ ತನ್ನ ಜೀವಿತದಲ್ಲಿ ಯಾವುದು ಗೊತ್ತಾಗಿದ್ದು? ಒಂಟಿತನ. ಯೇಸು ನನ್ನನ್ನು ಬಿಟ್ಟು ಹೋದರು. ಯೇಸು ನನ್ನನ್ನು ಇಷ್ಟು ಯೇಸು ಕ್ರಿಸ್ತನ ಒಂದು ನಿಕಟವಾದ ವ್ಯಕ್ತಿ ಇದ್ದಂತ ವ್ಯಕ್ತಿ. ಎಲ್ಲೋದ್ರು ಕೂಡ ಪೇತ್ರನ್ ಕರೀರಿ ಅಂತ ಅನ್ಕೊಂಡು ಯೇಸು ಸ್ವಾಮಿ ಕರೆಯೋರು. ರೂಪಾಂತರ ಬೆಟ್ಟಕ್ಕೆ ಹೋಗ್ತಾರ, ಅಲ್ಲಿ ಪೇತ್ರನ್ ಕರೆದ್ರು. ಯಾಯಿರನ ಮನೆಗೆ ಹೋಗ್ತಾರ, ಅಲ್ಲಿ ಪೇತ್ರನ್ ಕರೆದ್ರು. ಎಲ್ಲಿ ಹೋದ್ರು ಕೂಡ, ಎಲ್ಲಿ ಪರ್ಸನಲ್, ಈಗ ಪೇತ್ರನ ಜೊತೆ ಎಲ್ಲಿ ಗೆಸ್ಸಮನೆ ತೋಟದಲ್ಲಿ ಯಾರಿಗೆ ಹೇಳೋದು? ಪೇತ್ರನೇ ಅಂತ ಅನ್ಕೊಂಡು ಕರೀತಾರೆ. ಸೊ ಈ ರೀತಿಯ ನಿಕಟವಾದ ಸಂಬಂಧ ಇದ್ದ ವ್ಯಕ್ತಿ ಯೇಸು ಬಿಟ್ಟು ಹೋದ ಕೂಡಲೇ, ನಾನು ತಂದೆಯ ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಆತ್ಮರನ್ನ ನಿಮಗೆ ತಿರುಗಿ ಕಳಿಸ್ತೀನಿ ಅಂದ್ಕೊಂಡು ಹೇಳಿದ್ರು ಕೂಡ ಪೇತ್ರನಿಗೆ ಏನಾಗ್ತಿದೆ? ಏನ್ ಕಾಡ್ತಾ ಇದೆ? ಒಂಟಿತನ ಕಾಡ್ತಾ ಇದೆ. ಆ ಒಂಟಿತನದ ನಿಮಿತ್ತವಾಗಿ ಅವನಿಗೆ ಭಯ ಆವರಿಸ್ಬಿಡ್ತು. ಏನಿನ್ನು ಯಹೂದ್ಯರು ನಮ್ಮನ್ನು ಮಾಡ್ತಾರೋ, ಏನ್ ಸಾಯಿಸ್ಬಿಡ್ತಾರೋ, ಏನ್ ನಮ್ಮನ್ನ ಮುಗಿಸ್ಬಿಡ್ತಾರೋ ಅಂತ ಅನ್ಕೊಂಡು ನೆಕ್ಸ್ಟ್ ನೋಡುವಾಗ ಎಸ್ತರಳುಗಳಿಗೂ ಒಂದು ಒಂಟಿತನ ಕಾಡ್ತು. ಗೊತ್ತಾ? ಎಸ್ತರಳು ರಾಜನ ಜೊತೆ ಅವಳಿಗೆ ಮದುವೆ ಆಗುತ್ತೆ. ಆದ ನಂತರ ಮೊರ್ದೆಕೈ ಬರ್ತಾನೆ, ನೀನು ಸುಮ್ಮನೆ ರಾಜನ ಜೊತೆ ಮದುವೆ ಆಗಿಲ್ಲ, ನೀನು ಏನಕ್ಕೋಸ್ಕರ ಈ ಯಹೂದ್ಯರನ್ನು ಈ ಪಟ್ಟಣದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಆರಿಸಲ್ಪಟ್ಟಿದ್ದಿ, ಅದನ್ನ ನೀನು ಮರಿಬಾರದು ಅಂತ ಅನ್ಕೊಂಡು ಮೊರ್ದೆಕೈ ಹೇಳ್ತಾನೆ. ಎಚ್ಚರಿಸಿ ಹೇಳ್ತಾನೆ. ಆ ಟೈಮಲ್ಲಿ ಕೂಡ ಎಸ್ತರಳಿಗೆ ಏನಾಗ್ತದೆ? ಒಂಟಿತನ ಫೀಲ್ ಆಗುತ್ತೆ. ಆದ್ರೆ ಎಸ್ತರಳು ಬೇಗ ಅದರಿಂದ ರಿಕವರ್ ಆಗ್ತಾಳೆ. ಯಾವುದ್ರ ಮುಖಾಂತರವಾಗಿ? ಉಪವಾಸ ಪ್ರಾರ್ಥನೆಯ ಮುಖಾಂತರವಾಗಿ. ಹಲ್ಲೆಲೂಯಾ. ನಿಮ್ಗೆ ಯಾವಾಗ ಒಂಟಿತನ ಆಗ್ತದೋ, ನಾವು ದೇವರ ಸಂಗಡ, ದೇವರ ಹತ್ತಿರ ಹೋಗುವಾಗ ಆ ಒಂಟಿತನ ನಮ್ಮನ್ನು ಬಿಟ್ಟೋದ ಕೂಡಲೇ, ದೇವರ ಬಲ ನಮ್ಮ ಒಳಗಡೆ ಪ್ರವೇಶವಾಗದ ಕೂಡಲೇ ಆ ಎಲ್ಲಾ ಕಷ್ಟಗಳು, ಎಂತೇ ಕಷ್ಟಗಳು ಇರಲಿ, ಅದು ಏನಾದ್ರೂ ಕೂಡ ನಮ್ಗೆ ದೊಡ್ಡ ಬೆಲೆನೇ ಆಗೋದಿಲ್ಲ. ಅದಕ್ಕೋಸ್ಕರ ಯೆಹೋಶುವನಿಗೂ ಕೂಡ ಒಂಟಿತನ ಕಾಡ್ತು. ಮೋಶೆ ಹೇಳ್ತಾ ಇದ್ದಾನೆ, ನೀನ್ ಧೈರ್ಯ ಬರ್ತಾ ಇಲ್ಲ. ಯಾರ ಜೊತೆ ಕೊನೆಗೆ ಮಾತಾಡಿತ್ತು? ಕೊನೆಗೆ ಯುದ್ಧದ ಸಂದರ್ಭದಲ್ಲಿ ಎರಿಕೋ ಕೋಟೆ ಹೋಗೋದಕ್ಕಿಂತ ಮುಂಚೆ ಆತನಿಗೆ ದೇವರ ಒಂದು ಸಂದರ್ಶನ. ಯೇಸು ಕ್ರಿಸ್ತನು ಆ ತೆರೆದ ಕತ್ತಿಯನ್ನು ಹಿಡಿದುಕೊಂಡು ಬಂದು ದೇವರ ಹತ್ರ ನಿಂತಾಗಲೇ ಆತನಿಗೆ ಬಲ ಬಂದಿತ್ತು. ಅದೇ ರೀತಿಯಲ್ಲಿ ಸೊಲೊಮೋನನು ಕೂಡ ಒಂಟಿತನ ಕಾಡ್ತು. ದಾವೀದ ಅಪ್ಪ ಬಿಟ್ಟು ಹೋಗಿದ್ದಾನೆ, ಎಲ್ಲಾ ರಾಜ್ಯದ ಜನರಿದ್ದಾರೆ, ನನಗೂ ವಯಸ್ಸು, ಆ ಒಂದು ಅನುಭವ ಇಲ್ಲ. ಆದರೆ ಸೊಲೊಮೋನನಿಗೆ ಏನ್ ಕಾಡುತ್ತೆ? ಒಂಟಿತನ ಕಾಡುತ್ತೆ. ಅದಕ್ಕೋಸ್ಕರವಾಗಿ ದೇವರ ಬಳಿ ಹೋಗ್ತಾನೆ. ಅವನು ಏನಂತ ಕೇಳ್ತಾರೆ? ನನಗೆ ಜ್ಞಾನವನ್ನು ಕೊಡು, ರಾಜ್ಯವನ್ನು ಆಳೋದಕ್ಕೆ ಜ್ಞಾನವನ್ನು ಕೊಡು. ಅದಕ್ಕೋಸ್ಕರವಾಗಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರ ಆತ್ಮನು ನಮ್ಮ ಸುತ್ತಲೂ ಇದ್ದನು. ದೇವರ ಆತ್ಮನು ನಮ್ಮ ಮೇಲೆ ಇಳಿದು ಬರ್ತದೆ, ಮನುಷ್ಯರ ಮೇಲೆ ಇಳಿದು ಬರ್ತಾರೆ. ಆದ್ರೆ ಈಗ ಕರ್ತನು ಯೇಸು ಕ್ರಿಸ್ತರು ಎಂತ ಐಡಿಯಾ ಮಾಡಿದ್ರು ಅಂತಂದ್ರೆ, ಸುತ್ತ ಇದ್ರು ಮೇಲೆ ಇದು ಸಾಕಾಗೋದಿಲ್ಲ, ಈಗ ಒಳಗಡೆನೇ ಪ್ರವೇಶ ಮಾಡೋದು. ಈಗ ಪರಿಶುದ್ಧ ಆತ್ಮನ ಯಾವ ರೀತಿಯಲ್ಲಿ ನಮ್ಮ ಜೊತೆ ಇದ್ದಾನೆ? ನಾನು ನಿಮ್ಮ ಒಳಗಡೆ ನೆಲೆಗೊಳ್ತೇನೆ. ಹಾಲೆಲೂಯಾ. ನಿಮ್ಮ ಮುಖಾಂತರ ಮಾತ್ರ. ಅದಕ್ಕೆ ಲೂಕನ ಸುವಾರ್ತೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 11ನೇ ವಚನದಲ್ಲಿ, ಅವರು ನಿಮ್ಮನ್ನು ಸಭಾ ಮಂದಿರಗಳ ಅಧ್ಯಕ್ಷರ ಮುಂದಕ್ಕೂ, ಅಧಿಕಾರಿಗಳ ಮುಂದಕ್ಕೂ, ಅಧಿಪತಿಗಳ ಮುಂದಕ್ಕೂ ಹಿಡಕೊಂಡು ಹೋಗುವಾಗ ಹೇಗೆ ಉತ್ತರ ಕೊಡಬೇಕು, ಏನು ಉತ್ತರ ಕೊಡಬೇಕೆಂದು, ಏನು ಹೇಳಬೇಕೆಂದು ಚಿಂತೆ ಮಾಡಬೇಡ್ರಿ. ಯಾಕೆಂದರೆ ನೀವು ಹೇಳತಕ್ಕದ್ದು ಪವಿತ್ರ ಆತ್ಮನು ಆ ಗಳಿಗೆಯಲ್ಲಿಯೇ ನಿಮಗೆ ಕಲಿಸಿಕೊಡುವನು. ಹಲ್ಲೆಲೂಯಾ. ಈಗ ಒಳಗಡೆಯಿಂದ ನಾನು ಮಾತಾಡ್ತೀನಿ ಅಂತ ಅನ್ಕೊಂಡು ಕರ್ತನೆ ಹೇಳ್ತಾ ಇದ್ದೀನಿ. ನೀವು ಸುಮ್ಮನಿದ್ದು ಆ ಒಂದು ಸ್ಥಳದಲ್ಲಿ ನಿಂತ್ರೆ ಸಾಕು, ತಕ್ಕ ಉತ್ತರವನ್ನ. ಯಾಕಂತಂದ್ರೆ ನಾವು ನೋಡ್ರಿ, ಅಲ್ಲಿ ಆ ಅಪೊಸ್ತಲ ಕೃತ್ಯದಲ್ಲಿ ಪೌಲನ ನೆಕ್ಸ್ಟ್ ಸ್ಟೋರಿಗಳನ್ನೆಲ್ಲಾ ನೋಡೋದಾದ್ರೆ, ಪೌಲನ ಎಲ್ಲಿ ಹೋದ್ರಲ್ಲಿ ಕೂಡ ಅಲ್ಲಿ ಅವನ ಸಾಯುವ ಪರಿಸ್ಥಿತಿ ಇದ್ರು ಕೂಡ ಕರ್ತನೆ ಹೇಳ್ತಾನೆ, ನೀನು ಮಾತನಾಡು, ಸುಮ್ಮನಿರ್ಬೇಡ ಅಂತ ಹೇಳ್ತಾನೆ.
ನೀನು ಮಾತನಾಡು, ನೀನು ಸುಮ್ಮನೆ ಇರಬೇಡ, ಮಾತನಾಡು, ಸುಮ್ಮನೆ ಇರಬೇಡ. ದೇವರ ಆತ್ಮನು ಪ್ರತಿ ಕ್ಷಣವೂ ಕೂಡ, ಆದರೂ ಕೂಡ ಅವನು ಕೊನೆಗೂ ಕೂಡ ಸತ್ತದ ಆ ಸಮಯದಲ್ಲಿ ಯಾವ ಒಂದು ಮರಣವೂ ಕೂಡ ಆತನಿಗೆ ಬರಲಿಲ್ಲ. ಯಾಕಂತಂದ್ರೆ ಆತನು ಮಾಡುವಂತ ಕಾರ್ಯಗಳು ಆತನು ಎಲ್ಲಿ ಪತ್ರಿಕೆಗಳನ್ನು ಬರೆದಿದ್ದು, ಕಾರಾಗೃಹದಲ್ಲಿ ಕುಳಿತು ಪತ್ರಿಕೆಗಳನ್ನು ಬರೆದು. ಹಲ್ಲೆಲೂಯಾ. ಆ ಪತ್ರಿಕೆಗಳ ಇವತ್ತಿನ ದಿವಸ ನಮ್ಮಲ್ಲಿ ಜೀವ ಉಂಟು ಮಾಡ್ತಾ ಇದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದೇವರ ನಿರ್ಣಯ ಇಲ್ಲದೆ, ದೇವರ ಆಲೋಚನೆ ಇಲ್ಲದೆ, ದೇವರ ಒಂದು ಕಾರ್ಯಗಳಿಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ಅದಕ್ಕೆ ಕರ್ತನ ಹೇಳ್ತಾ ಇದ್ದೇನೆ, ನಿನ್ನ ಒಳಗಡೆ ನಾನು ಇರ್ತೀನಿ. ನೀನು ಮಾತನಾಡುವಾಗ ನೀನು ಮಾತಾಡೋದಿಲ್ಲ, ನಾನು ಅವರ ಜೊತೆ ಮಾತಾಡ್ತೇನೆ. ಈ ಸರ್ವಶಕ್ತನಾದ ದೇವರವರ ಜೊತೆ ನಾನು ಮಾತನಾಡ್ತೇನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಯಾರು ಕೂಡ ಒಂಟಿಗರಲ್ಲ. ಬಯಲು ಹೇಳೋಣ, ನಾವು ಯಾರು ಕೂಡ ಒಂಟಿಗರಲ್ಲ, ನಾವು ಯಾರು ಕೂಡ ಅನಾಥರಲ್ಲ, ನಾವು ಯಾರು ಕೂಡ ಒಬ್ಬಂಟಿಗರಲ್ಲ, ನಾವು ಯಾರು ಕೂಡ ಒಂಟಿಗರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾರು ಕೂಡ ಒಂಟಿಗರಲ್ಲ, ನಾವು ಯಾರು ಕೂಡ ಒಬ್ಬಂಟಿಗರಲ್ಲ. ಕರ್ತನ ಸನ್ನಿಧಿ ಬಾಯಲ್ಲಿ ಹೇಳೋಣ, ನಾವು ಯಾರು ಕೂಡ ಒಂಟಿಗರಲ್ಲ. ನಾನು ಒಂಟಿಯಾಗಿಲ್ಲ, ನನ್ನ ದೇವರು ನನ್ನ ಜೊತೆ ಇದ್ದಾನೆ. ಎಲ್ಲಾ ಸಂದರ್ಭದಲ್ಲೂ ಎಲ್ಲಿ ಹೋದರೂ ಕೂಡ ನನ್ನ ದೇವರು ನನ್ನ ಜೊತೆ ಇದ್ದಾನೆ. ಓ, ನಾನು ಒಂಟಿಯಲ್ಲ, ನಾನು ಒಬ್ಬಂಟಿಯಲ್ಲ. ನನ್ನನ್ನ ಕರ್ತರು ನನ್ನ ಗಂಡ ಬಿಟ್ಟರು, ನನ್ನ ಹೆಂಡತಿ ಬಿಟ್ಟರು, ನನ್ನ ತಂದೆ ತಾಯಿ ಬಿಟ್ಟರು, ಯಾರೇ ನನ್ನನ್ನು ದೂರ ಮಾಡಿದರೂ ಕೂಡ ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ನನ್ನನ್ನ ಕಷ್ಟದ ಪರಿಸ್ಥಿತಿ ಹೋರಾಟ ಹೋಗಲ್ಗೊಳಿಸಿ ನನ್ನನ್ನ ಜಯ ಕೊಡ್ತಾರೆ. ಹಲ್ಲೆಲೂಯಾ. ನನ್ನನ್ನ ಅಪಜಯಕ್ಕೆ ಗುರಿ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಕರ್ತನೇ, ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಾವೆಲ್ಲರೂ ಕೂಡ ಒಂಟಿತನದ ಪರಿಸ್ಥಿತಿಯಲ್ಲಿ ಹಾದು ಹೋಗಿದ್ದೇವೆ. ನಾವೆಲ್ಲರೂ ಕೂಡ ಕರ್ತನೇ, ನಮಗೆ ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿ ನಾವು ಹಾದು ಹೋಗಿದ್ದೇವೆ. ನಮ್ಮ ಮಾತಿಗೆ ಕರ್ತನೆ ಯಾವುದು ಬೆಲೆ ಇಲ್ಲ ಅನ್ನುವಂತ ಒಂದು ಆ ಕರ್ತನೆ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗಿದ್ದೇವೆ. ಯಾರು ನಮಗೆ ಸಹಾಯಕ್ಕೆ ಇಲ್ಲ ಎನ್ನುವಂತ ಪರಿಸ್ಥಿತಿ. ಆ ಎಲ್ಲ ಕರ್ತನೆ ನೋವುಗಳು ಸ್ವಾಮಿ, ಕರ್ತನೆ ಈಗಲೇ ಸ್ವಾಮಿ ಆ ಕಹಿ ಭಾವನೆಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮ. ಕರ್ತನೆ, ಯಾವ ಕಹಿ ಭಾವನೆಗೂ ಯಾವ ಒಂಟಿತನಕ್ಕೂ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ಜಾಗ ಇಲ್ಲ ಯೇಸುವಿನ ನಾಮದಲ್ಲಿ. ಕರ್ತನೆ ರಾಜ, ಈಗಲೇ ನಿನ್ನ ಬಿಡುಗಡೆ ಕೊಡ್ತಿರೋದಕ್ಕಾಗಿ ಸ್ತೋತ್ರ. ಎಲ್ಲರೂ ಕರ್ತನೆ ಆ ಒಂಟಿತನದ ದಿನಗಳನ್ನ ಮರೆತು ಬಿಡೋದಕ್ಕಾಗಿ ಸ್ತೋತ್ರ. ಕರ್ತನೆ ರಾಜ, ಒಂಟಿ ನಾವಾಗಿರ್ಲಿಲ್ಲ ಸ್ವಾಮಿ. ಕರ್ತನೆ, ಒಂದು ವೇಳೆ ಅನ್ಯ ಜನರಾಗಿದ್ರು ಕರ್ತನೆ, ಸುವಾರ್ತೆಯನ್ನು ಪಡೆದ ರಕ್ಷಣೆ ಹೊಂದದೇ ಹೋಗಿದ್ರು ಕೂಡ ಅನ್ಯ ಜನರಿಗೂ ಕೂಡ ನೀನು ದೇವರಲ್ಲೋ ಎಂದು ಹೇಳಿದ ರೀತಿಯಲ್ಲಿ ನಮಗೂ ಕೂಡ ಆ ಸಮಯದಲ್ಲಿ ನೀನು ದೇವರೇ ಆಗಿದ್ದೀವಿ. ತಕ್ಕ ಸಮಯಕ್ಕೋಸ್ಕರ ನೀನು ಕಾಯ್ತಾ ಇದೆ ಸಬ್ಬ. ಕರ್ತನೆ, ನಮ್ಮನ್ನ ರಕ್ಷಿಸಿ, ನಮ್ಮನ್ನ ಆನಂದಿಸಿ, ನಮ್ಮನ್ನ ಪ್ರೀತಿಸಿ, ನಮ್ಮನ್ನ ಮಮತೆಯಿಂದ ನೋಡಿ ನಮ್ಮನ್ನ ಸೆಳೆದುಕೊಂಡೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಬ್ಬ. ನಿನ್ನ ಪ್ರಸನ್ನತೆ ಕರ್ತನೆ ಈ ಸಮಯದಲ್ಲಿ ಕರ್ತನೆ ಪ್ರಿಯ ಮಕ್ಕಳ ಮೇಲೆ ಇಳಿದು ಬರದಾಗಲಿ, ನನ್ನ ಮೇಲೆ ಇಳಿದು ಬರದಾಗಲಿ. ನಿನ್ನ ದೇವರ ಆತ್ಮನೆ ನೀನು ಒಳಗಡೆ ಪ್ರವೇಶಿಸು ಸ್ವಾಮಿ. ನಾವೇನು ಮಾತನಾಡಬೇಕು, ಏನು ಮಾಡಬೇಕು, ಏನು ಹೇಳಬೇಕು, ಏನು ಕ್ರಿಯೆಗಳನ್ನ ಮಾಡಬೇಕು, ಎಲ್ಲವನ್ನ ಹೇಳಿಕೊಡುವ ದೇವರಾತ್ಮನೇ, ಪರಿಶುದ್ಧ ಆತ್ಮನೇ, ನೀನು ತಾನೇ ನಮ್ಮ ಮುಖಾಂತರ ಚಲಿಸುವ. ನಮ್ಮಲ್ಲಿ ಒಂಟಿತನದ ಆಲೋಚನೆಯನ್ನ ತಂದಾಕಿ, ಒಂಟಿತನದ ಕೊರಗನ್ನ ತಂದಾಕಿ, ಒಂಟಿತನದ ನಿರಾಶೆಯನ್ನ ತಂದಾಕಿ, ಒಂಟಿತನದ ಆ ಕಹಿ ಭಾವನೆಯನ್ನ ತಂದಾಕಿ ಕಾರ್ಯ ಮಾಡುತ್ತಿರುವ ಸೈತಾನನೇ, ನಜರೇತಿನ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇನೆ. ಈಗಲೇ ನಮ್ಮ ಶರೀರ, ಆತ್ಮ, ಪ್ರಾಣವನ್ನ ಈಗಲೇ ಬಿಟ್ಟು ಹೋಗಬೇಕಾಗಿ ಆಜ್ಞಾಪಿಸ್ತೇನೆ. ಬಿಡುಗಡೆ ಕೊಟ್ಟು ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ, ಆಮೆನ್.